ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಈ ವಾರದ ಬಿಸಿ ಬಿಸಿ ಟಿಆರ್ಪಿ ಹೊರಬಿದ್ದಿದೆ. ಸಾಕಷ್ಟು ಧಾರಾವಾಹಿಗಳ ಟಿಆರ್ಪಿ ಏರಿಕೆ ಕಂಡ್ರೆ ಇನ್ನೊಂದಷ್ಟು ಧಾರಾವಾಹಿಗಳ ಟಿಆರ್ಪಿ ಕಂಪ್ಲೀಟ್ ಆಗಿ ಇಳಿಕೆ ಕಂಡಿದೆ. ಈ ಧಾರಾವಾಹಿ ಪಕ್ಕಾ ಮುಗಿಯುತ್ತೆ ಅನ್ನುವಂಥ ಚರ್ಚೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ ಅಭಿಮಾನಿಗಳು ವೀಕ್ಷಕರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಹಾಗಾದರೆ ಈ ವಾರದ ಟಿಆರ್ಪಿ ಲಿಸ್ಟ್ನಲ್ಲಿ ಯಾವ ಧಾರಾವಾಹಿ ಯಾವ ಸ್ಥಾನವನ್ನ ಪಡ್ಕೊಂಡಿದೆ, ಯಾವ ಧಾರಾವಾಹಿ ಮುಗಿಯುತ್ತೆ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನ ಕೊನೆ ತನಕ ತಪ್ಪದೆ ನೋಡಿ. ಸ್ನೇಹಿತರೆ, ಈ ವಾರ ಟಿಆರ್ಪಿ ಲಿಸ್ಟ್ ರಿಲೀಸ್ ಆಗಿದ್ದು ವೀಕ್ಷಣೆ ಕಡಿಮೆ ಅಂತಾನೆ ಹೇಳ್ಬೋದು. ಹೊಸ ಧಾರಾವಾಹಿಗಳ ಟಿಆರ್ಪಿಯಲ್ಲಿ ಏರಿಕೆ ಕಂಡು ಬಂದರೆ ಇನ್ನೂ ಕೆಲ ಧಾರಾವಾಹಿಗಳ ಟಿಆರ್ಪಿ ಕಳೆದ ವಾರಕ್ಕಿಂತ ಈ ವಾರ ಸಖತ್ ಕಡಿಮೆಯಾಗಿದೆ. ಇದರಿಂದ ಒಂದಷ್ಟು ಜನರಿಗೆ ಶಾಕ್ ಕೂಡ ಆಗಿದೆ. ಈ ಧಾರಾವಾಹಿ ಇಷ್ಟು ಕಡಿಮೆ ಟಿಆರ್ಪಿಯನ್ನು ಪಡ್ಕೊಂಡಿದ್ಯಾ ಅನ್ನುವಂಥ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಸದ್ಯ ಹೊಸ ಹೊಸ ಧಾರಾವಾಹಿಗಳು ತನ್ನ ಕಥೆಯ ಮೂಲಕ ಒಂದು ವೀಕ್ಷಕರಿಗೆ ಇಷ್ಟ ಆಗೋ ರೀತಿ ಆಗ್ತಾ ಇದೆ. ಹಾಗಾಗಿ ಆ ಒಂದಷ್ಟು ಧಾರಾವಾಹಿಗಳು ಟಿಆರ್ಪಿಯಲ್ಲಿ ಏರಿಕೆಯನ್ನ ಕೂಡ ಕಂಡಿದೆ. ಸ್ನೇಹಿತರೆ, ಅಂತೆ ನಾವು ನೋಡೋದಾದ್ರೆ ಜಿ ಕನ್ನಡ ವಾಹಿನಿಯಲ್ಲಿ ತಿಂಗಳುಗಳ ಹಿಂದೆ ಸೀತಾರಾಮ, ಅಮೃತಧಾರೆ ಸಾಕಷ್ಟು ಟಿಆರ್ಪಿಯನ್ನ ಪಡ್ಕೊಳ್ತಾ ಇತ್ತು. ಈಗ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಟಿಆರ್ಪಿಯನ್ನ ಹೆಚ್ಚಾಗಿ ಪಡ್ಕೊಳ್ತಾ ಇದೆ. ಇನ್ನು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ನೋಡೋದಾದ್ರೆ ಸ್ಪಂದನ ಸೋಮಣ್ಣ, ಅಶ್ವಿನಿಯವರ ಕರಿಮಣಿ, ಅಮೂಲ್ಯ ಗೌಡ, ಕಾರ್ತಿಕ್ ಅತ್ತಾವರವರ ಶ್ರೀಗೌರಿ, ಬೃಂದಾವನ, ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಆಸೆ, ಲಕ್ಷ್ಮೀ ಟಿಫನ್ ರೂಮ್ ಸೀರಿಯಲ್ಗಳು ಹೊಸದಾಗಿ ಶುರುವಾಗಿದೆ. ಸ್ನೇಹಿತರೆ, ಇವೆಲ್ಲದರ ಸೀರಿಯಲ್ಗಳ ಟಿಆರ್ಪಿ ಏರಿಕೆ ಆಗ್ತಾನೆ ಇದೆ. ಈ ಹಿಂದೆ ಯಾವ ಒಂದು ಧಾರಾವಾಹಿಯನ್ನು ವೀಕ್ಷಕರು ಇಷ್ಟಪಡ್ತಾ ಇದ್ರು ಆ ಒಂದು ಧಾರಾವಾಹಿಗಳ ಟಿಆರ್ಪಿ ಇಳಿಕೆ ಕಂಡಿರುವಂಥದ್ದು. ಹಾಗಾದರೆ ಈ ವಾರ ಯಾವೆಲ್ಲ ಧಾರಾವಾಹಿ ಹೆಚ್ಚಿನ ಟಿಆರ್ಪಿಯನ್ನು ಪಡ್ಕೊಂಡಿದೆ, ಮೊದಲ ಸ್ಥಾನದಲ್ಲಿ ಯಾವುದಿದೆ ಅಂತ ನಾವು ನೋಡೋದಾದರೆ, ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಕ್ರಿಕೆಟ್ ಮ್ಯಾಚ್ ಆಗಿರ್ಬೋದು, ಹಬ್ಬ ಹರಿದಿನಗಳು, ಇನ್ನು ಕೆಲ ಕಾರಣಗಳಿಂದ ಧಾರಾವಾಹಿ ಟಿಆರ್ಪಿ ಕಡಿಮೆ ಆಗಿರುವಂಥದ್ದು. ಅಂದರೆ IPL ನಡೀತಾ ಇದೆ, ಇದರಿಂದ ಸಾಕಷ್ಟು ಜನ ಧಾರಾವಾಹಿಯನ್ನು ನೋಡ್ತಾ ಇಲ್ಲ. ಪ್ರತಿ ವಾರ ಟಿಆರ್ಪಿಯಲ್ಲಿ ಏರಿಕೆ ಇಳಿಕೆ ಕಂಡು ಬರ್ತಾನೆ ಇರುತ್ತೆ. ಸೊ ಈ ವಾರ ಲಕ್ಷ್ಮೀ ನಿವಾಸ ಧಾರಾವಾಹಿ ಮೊದಲ ಸ್ಥಾನದಲ್ಲಿದ್ದರೂ ಕೂಡ ಸ್ನೇಹಿತರೆ ಟಿಆರ್ಪಿ ಸಖತ್ ಕಡಿಮೆಯಾಗಿದೆ. ಲಕ್ಷ್ಮೀ ನಿವಾಸ ಇತ್ತೀಚೆಗೆ ಸ್ಟಾರ್ಟ್ ಆಗಿರುವಂಥ ಧಾರಾವಾಹಿ. ಈ ಹಿಂದೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಮೊದಲ ಸ್ಥಾನವನ್ನು ಪಡ್ಕೊಳ್ತಾ ಇತ್ತು. ಬಟ್ ಈಗ ಅದನ್ನು ಬೀಟ್ ಮಾಡಿರುವಂಥದ್ದು ಲಕ್ಷ್ಮೀ ನಿವಾಸ. ಹಾಗಾದರೆ ಈ ವಾರ ಟಾಪ್ 10 ಸ್ಥಾನದಲ್ಲಿರುವಂಥ ಧಾರಾವಾಹಿಗಳು ಯಾವುದು ಅನ್ನೋ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತೀನಿ. ಜೊತೆಗೆ ಯಾವ ಸೀರಿಯಲ್ಗೆ ಎಷ್ಟು ಟಿಆರ್ಪಿ ಸಿಕ್ಕಿದೆ, ಯಾವ ಧಾರಾವಾಹಿಗೆ ಯಾವ ಸ್ಥಾನ ಸಿಕ್ಕಿದೆ ಅನ್ನುವಂಥ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಕೊಡ್ತೀವಿ ಸ್ನೇಹಿತರೆ. ಸೊ ಮೊದಲನೇದಾಗಿ ಲಕ್ಷ್ಮೀ ನಿವಾಸ ಧಾರಾವಾಹಿ ಮೊದಲ ಸ್ಥಾನದಲ್ಲಿ ಇರುವಂಥದ್ದು. ನಟಿ ಶ್ವೇತಾ, ದೀಪಕ್ ಸುಬ್ರಹ್ಮಣ್ಯ, ಚಂದ್ರಶೇಖರ್, ದಿಶಾ ಮದನ್, ನಟಿ ಚಂದನ, ಅನಂತಕೃಷ್ಣ, ಧನಂಜಯ್ ನಟನೆಯ ಲಕ್ಷ್ಮೀ ನಿವಾಸ ಧಾರಾವಾಹಿ ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದೆ. ಈ ವಾರ 7.9 ಟಿಆರ್ಪಿ ಇದಕ್ಕೆ ಸಿಕ್ಕಿರುವಂಥದ್ದು ಸ್ನೇಹಿತರೆ. ಸದ್ಯ ಜಯಂತ್, ಜಾಹ್ನವಿ, ಸಿದ್ದೇಗೌಡರು, ಭಾವನಾ ಕುರಿತಂತೆ ಎಪಿಸೋಡ್ ಪ್ರಸಾರ ಆಗ್ತಾ ಇದೆ ಸ್ನೇಹಿತರೆ. ಈ ಧಾರಾವಾಹಿಯ ಟಿಆರ್ಪಿ ಕೂಡ ಕಂಪ್ಲೀಟ್ ಕುಸಿತ ಕಂಡಿರುವಂಥದ್ದು. ಯಾಕಂತಂದರೆ ಈ ಹಿಂದೆ ನಾವು ನೋಡೋದಾದರೆ ಡಬಲ್ ಡಿಜಿಟನ್ನು ಪಡ್ಕೊಳ್ತಾ ಇತ್ತು. ಬಟ್ ಈಗ ಸಿಂಗಲ್ ಡಿಜಿಟ್ಗೆ ಈ ಧಾರಾವಾಹಿ ಬಂದಿದೆ ಸ್ನೇಹಿತರೆ. ಇನ್ನು ಎರಡನೇ ಸ್ಥಾನ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ. ನಟಿ ಉಮಾಶ್ರೀ, ಧನುಷ್, ಅಕ್ಷರ, ಮಂಜು ಭಾಷಿಣಿ, ಸಂಜನಾ ಬುರ್ಲಿ, ಹಂಸ ಪ್ರತಾಪ್, ಪವನ್ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ದಾರೆ. ಈ ವಾರ ಇದಕ್ಕೆ 7.4 ಟಿಆರ್ಪಿ ಸಿಕ್ಕಿರುವಂಥದ್ದು. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ನೋಡುಗರ ಸಂಖ್ಯೆ ಕೂಡ ಸಖತ್ ಕಡಿಮೆಯಾಗಿದೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಲಕ್ಷ್ಮೀ ನಿವಾಸ ಧಾರಾವಾಹಿಗೆ ಶಿಫ್ಟ್ ಆಗಿದ್ದಾರೆ. ಈ ಹಿಂದೆ ಪುಟ್ಟಕ್ಕನ ಮಕ್ಕಳು ಮೊದಲ ಸ್ಥಾನದಲ್ಲಿತ್ತು, 11-12 ಟಿಆರ್ಪಿಯನ್ನು ಪಡ್ಕೊಳ್ತಾ ಇತ್ತು. ಬಟ್ ಈಗ 7.4ಕ್ಕೆ ಇಳಿಕೆಯನ್ನು ಕಂಡಿದೆ ಸ್ನೇಹಿತರೆ. ಇನ್ನು ಮೂರನೇದಾಗಿ ನೋಡೋದಾದರೆ ಶ್ರಾವಣಿ ಸುಬ್ರಹ್ಮಣ್ಯ. ಇತ್ತೀಚೆಗೆ ಸ್ಟಾರ್ಟ್ ಆಗಿರುವಂಥ ಧಾರಾವಾಹಿಯಾದರೂ ಕೂಡ ಇದಕ್ಕೆ ಸಾಕಷ್ಟು ಪ್ರೇಕ್ಷಕ ವರ್ಗ ಇದೆ. ಆಸಿಯಾ ಫಿರ್ದೋಸ್, ಅಮೋಘ್ ಅವರ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಇತ್ತೀಚೆಗೆ ಶುರುವಾಗಿದೆ ಸ್ನೇಹಿತರೆ. ಈ ವಾರ ಈ ಧಾರಾವಾಹಿಗೆ 5.8 ಟಿಆರ್ಪಿ ಸಿಕ್ಕಿರುವಂಥದ್ದು. ಈ ಧಾರಾವಾಹಿಯಲ್ಲಿ ಮೋಹನ್, ಚೈತ್ರಾರಾವ್ ಮುಂತಾದವರು ನಟಿಸ್ತಾ ಇದ್ದಾರೆ. ಸೊ ಈ ಧಾರಾವಾಹಿಯಲ್ಲೂ ಕೂಡ 5.8 ಆದರೂ ಕೂಡ ಟಿಆರ್ಪಿಯಲ್ಲಿ ಕಂಪ್ಲೀಟ್ ಇಳಿಕೆ ಕಂಡಿದೆ ಸ್ನೇಹಿತರೆ.
ಇನ್ನು ಮುಂದೆ ನಾವು ನೋಡೋದಾದರೆ ಸೀತಾರಾಮ ಧಾರಾವಾಹಿ ಇನ್ನೇನು ಈ ಧಾರಾವಾಹಿ ಮುಗಿಯುತ್ತೇನೋ ಅಂತ ಸಾಕಷ್ಟು ಜನ ಅಂದ್ಕೊಂಡಿದ್ದಾರೆ. ಯಾಕಂತಂದರೆ ಈ ಹಿಂದೆ ಸಖತ್ TRPಯನ್ನು ಪಡ್ಕೊಂಡು ರೇಸ್ನಲ್ಲಿತ್ತು. ಬಟ್ ಈಗ ಇದರ ಪ್ರೇಕ್ಷಕ ವರ್ಗ ಕೂಡ ಕಡಿಮೆ ಆಗ್ತಾ ಇದೆ. ಒಂದಷ್ಟು ಜನ ಈ ಧಾರಾವಾಹಿಯನ್ನು ನೋಡ್ತಾ ಇದ್ದಾರೆ, ಇನ್ನೊಂದಷ್ಟು ಜನ ಬೇರೆ ಧಾರಾವಾಹಿಗೆ ಸ್ಕಿಪ್ ಆಗ್ತಾ ಇದ್ದಾರೆ. ಬೋರ್ ಆಗ್ತಿದೆ ಅನ್ನುವಂಥದ್ದನ್ನು ರೀಸನ್ ಕೊಡ್ತಾ ಇದ್ದಾರೆ. ಸೊ ಏನು ಎಂಟರ್ಟೈನ್ಮೆಂಟ್ ಇಲ್ಲ, ಟ್ವಿಸ್ಟ್ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸೊ ವೈಷ್ಣವಿ ಗೌಡ, ಗಗನ್ ಚಿನ್ನಪ್ಪ, ಮುಖ್ಯಮಂತ್ರಿ ಚಂದ್ರು, ಮೇಘನಾ ಶಂಕರ್, ಅಶೋಕ್ ಅವರ ಸೀತಾರಾಮ ಸೀರಿಯಲ್ಗೆ ಈ ವಾರ 6.1 TRP ಸಿಕ್ಕಿರುವಂಥದ್ದು. ಅಶೋಕ್ ಆಗಿರ್ಬೋದು, ಪ್ರಿಯಾ ಮದುವೆ ಸಂಭ್ರಮ ಇನ್ನೂ ಪ್ರಸಾರ ಆಗ್ತಾ ಇದೆ. ಇದರ ಮಧ್ಯೆ ಸೀತಾರಾಮ್ ಅವರ ಮದುವೆ ಸ್ಟೋರಿ ಕೂಡ ಪ್ರಸಾರ ಆಗ್ತಾ ಇದೆ. ಸೊ ಅವರ ಒಂದಷ್ಟು ರೊಮ್ಯಾಂಟಿಕ್ ಮೂಡ್ಗಳು ಕಾಣ್ತಾ ಇದೆ, ಅದರ ಒಂದು ಸೀನ್ಗಳು ಕಾಣ್ತಾ ಇದೆ. ಸೊ ಬಾಲನಟಿ ರೀತು ಸಿಂಗ್ ಈ ಧಾರಾವಾಹಿಯ ಹೈಲೈಟ್ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಸ್ವಲ್ಪ ಅಶೋಕ್ ಪ್ರಿಯಾ ಮದುವೆ ಸಂಭ್ರಮ ಇರೋದ್ರಿಂದ ಒಂದಷ್ಟು ಜನ ಇದರಲ್ಲಿ ಏನೋ ಟ್ವಿಸ್ಟ್ ಸಿಗಬಹುದು ಅನ್ನೋದನ್ನು ನೋಡ್ತಾ ಇದ್ದಾರೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ ಅಮೃತಧಾರೆ ಧಾರಾವಾಹಿ. ಇದಂತೂ ಸಾಕಷ್ಟು ಜನರಿಗೆ ಅಚ್ಚುಮೆಚ್ಚಿನ ಧಾರಾವಾಹಿ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ರಾಜೇಶ್ ನಟರಂಗ, ಛಾಯಾ ಸಿಂಗ್, ರಾಣವ್, ರಾಧಾ ಭಗವತಿ, ವನಿತಾ ವಾಸು ಅಭಿನಯದ ಅಮೃತಧಾರೆ ಧಾರಾವಾಹಿಗೆ ಈ ವಾರ 5.5 TRP ಸಿಕ್ಕಿರುವಂಥದ್ದು. ಗೌತಮ್ ಭೂಮಿಕಾರನ್ನ ದೂರ ಮಾಡೋದಕ್ಕೆ ಮಲತಾಯಿ ಶಕುಂತಲಾ ಪ್ಲಾನ್ ಅನ್ನ ಮಾಡ್ತಾ ಇದ್ದಾಳೆ. ಈ ಕುರಿತು ಎಪಿಸೋಡ್ ಪ್ರಸಾರ ಆಗ್ತಾ ಇದೆ. ಹಾಗಾಗಿ ಸಾಕಷ್ಟು ಜನ ಇದು ಏನಾಗುತ್ತೋ ಅನ್ನುವಂಥ ಒಂದು ಕ್ಯೂರಿಯಾಸಿಟಿಯಲ್ಲಿ ಈ ಒಂದು ಸೀರಿಯಲನ್ನು ನೋಡ್ತಾ ಇದ್ದಾರೆ. ಬಟ್ ಆದರೂ ಕೂಡ 5.5 TRP ಅಂತಂದರೆ ಕಂಪ್ಲೀಟಾಗಿ TRPಯಲ್ಲಿ ಇಳಿಕೆ ಕಂಡಿರುವಂಥದ್ದು. ಮುಂದಿನ ದಿನಗಳಲ್ಲಿ ಇದರ ಒಂದು TRP ಹೆಚ್ಚು ಆಗಬಹುದು. ಇನ್ನು ರಾಮಾಚಾರಿ ಧಾರಾವಾಹಿ ಸಾಕಷ್ಟು ಜನರ ಒಂದು ಅಚ್ಚುಮೆಚ್ಚಿನ ಧಾರಾವಾಹಿ. ಯಾಕಂತಂದರೆ ಇತ್ತೀಚೆಗೆ ನಾವು ನೋಡ್ಬೋದು ಸಾಕಷ್ಟು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಎದುರಾಗ್ತಾ ಇದೆ. ಇನ್ನೇನು ಈ ಧಾರಾವಾಹಿ ಮುಗಿಯುತ್ತೆ ಅನ್ನುವಷ್ಟರ ಮಟ್ಟಿಗೆ ಬಂದಿದೆ. ಯಾಕಂತಂದರೆ ಕ್ಲೈಮ್ಯಾಕ್ಸ್ ಹಂತದಲ್ಲಿದೆ. ಸೊ ರಾಮಾಚಾರಿ ಧಾರಾವಾಹಿಗೆ ಈ ವಾರ 6.2 TRP ಸಿಕ್ಕಿದೆ ಸ್ನೇಹಿತರೆ. ರಿತ್ವಿಕ್ ಕೃಪಾಕರ್ ಆಗಿರ್ಬೋದು, ನಟಿ ಮೌನಾ ಗುಡ್ಡೆಮನೆ, ಅಂಜಲಿ, ಶಂಕರ್ ಅಶ್ವಥ್, ಐಶ್ವರ್ಯ ಸಾಲಿಮಠ ಈ ಒಂದು ಧಾರಾವಾಹಿಯಲ್ಲಿ ನಟನೆ ಮಾಡ್ತಾ ಇದ್ರೆ ಇನ್ನೇನು ಈ ಧಾರಾವಾಹಿ ಒಂದು ತಿಂಗಳಲ್ಲಿ ಮುಗಿಯುವಂಥ ಚಾನ್ಸಸ್ ಇದೆ ಅನ್ನುವಂಥದ್ದನ್ನು ಒಂದಷ್ಟು ಊಹಾಪೋಹಗಳು ಕೇಳಿ ಬರ್ತಾ ಇದೆ ಸ್ನೇಹಿತರೆ. ಯಾಕಂತಂದರೆ ಅಲ್ಲಿ ರಾಮಾಚಾರಿ ಆಗಿರ್ಬೋದು, ಅವರ ಒಂದು ಫ್ಯಾಮಿಲಿ ಎಲ್ರಿಗೂ ಕೂಡ ಗೊತ್ತಾಗ್ತಾ ಇದೆ ಅಣ್ಣ ತಮ್ಮ ಯಾರು ಅನ್ನುವಂಥದ್ದು. ಆಲ್ರೆಡಿ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಎಲ್ಲರ ಬಂಡವಾಳ ಬಯಲಾಗುವಂಥ ಸಮಯ ಇನ್ನೇನು ಹತ್ತಿರ ಬಂತು. ಹಾಗಾಗಿ ಈ ಧಾರಾವಾಹಿ ಮುಗಿಯಬಹುದು ಸ್ನೇಹಿತರೆ. ಏನು ಲಕ್ಷ್ಮೀ ಬಾರಮ್ಮ ಧಾರಾವಾಹಿ, ಶಮಂತ್ ಬ್ರೋಗೌಡ, ನಟಿ ಭೂಮಿಕಾ ರಮೇಶ್, ನಟಿ ಸುಷ್ಮಾ ನಾಣಯ್ಯ, ತನ್ವೀರಾವ್ ನಟನೆಯ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಗೆ ಈ ವಾರ 5.2 TRP ಸಿಕ್ಕಿದೆ. ಈ ಧಾರಾವಾಹಿಯಲ್ಲಿ ತ್ರಿಕೋನ ಲವ್ ಸ್ಟೋರಿ ನಡೀತಾ ಇದೆ ಸ್ನೇಹಿತರೆ. ಲಕ್ಷ್ಮಿ ಆಲ್ರೆಡಿ ತನ್ವಿಗೆ ವಾರ್ನ್ ಮಾಡಿದ್ದಾರೆ. ಸೊ ಈ ರೀತಿಯಾಗಿ ನನ್ನ ಗಂಡನ ವಿಷಯಕ್ಕೆ ಬರಬೇಡ ಅನ್ನುವಂಥದ್ದನ್ನು. ಹಾಗಾಗಿ ಇದರಲ್ಲಿ ಒಂದಷ್ಟು ಟ್ವಿಸ್ಟ್ ಇರೋ ಕಾರಣ 5.2 TRP ಸಿಕ್ಕಿದೆ. ಇನ್ನು ಭಾಗ್ಯಲಕ್ಷ್ಮಿ ಸಾಕಷ್ಟು ಬಾರಿ 2-3ನೇ ಸ್ಥಾನದಲ್ಲಿದ್ದಂಥ ಈ ಧಾರಾವಾಹಿ ಕಂಪ್ಲೀಟ್ ಆಗಿ ಕುಸಿತ ಕಂಡಿರುವಂಥದ್ದು. ಸುದರ್ಶನ್ ರಂಗಪ್ರಸಾದ್, ಕಾವ್ಯ ಗೌಡ, ಸುಷ್ಮಾ ಕೆ ರಾವ್, ಸುನೇತ್ರಾ ಪಂಡಿತ್, ಪದ್ಮಜಾ ರಾವ್ ನಟನೆಯ ಭಾಗ್ಯಲಕ್ಷ್ಮಿ ಧಾರಾವಾಹಿಗೆ ಈ ವಾರ 4.5 TRP. ಇದಂತೂ ಕಂಪ್ಲೀಟ್ ಆಗಿ ಇಳಿಕೆ ಕಂಡಿದೆ. ಒಂದಷ್ಟು ಜನ ಭಾಗ್ಯಲಕ್ಷ್ಮಿ ಹಾಗೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯನ್ನು ಮರ್ಚ್ ಮಾಡಿ ಯಾತಕ್ಕಾಗಿ ಡಬಲ್ ಇಡ್ತೀರಾ, 2 ಧಾರಾವಾಹಿ ಬೇಡ, 1 ಧಾರಾವಾಹಿ ಮಾಡಿ, ಎರಡೂ ಕೂಡ ಬೋರಿಂಗ್ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸೊ ಭಾಗ್ಯಾಳಿಂದ ವಿಚ್ಛೇದನ ಬೇಕು ಅಂತ ತಾಂಡವ್ ಹಠ ಹಿಡಿದು ಕೂತಿದ್ದಾನೆ. ಈ ರೀತಿಯಾಗಿ ಮನೆ 2 ಭಾಗ ಆಗಿದೆ. ಸೊ ಈ ಕುರಿತು ಎಪಿಸೋಡ್ ಪ್ರಸಾರ ಆಗ್ತಾ ಇದೆ. ಇನ್ನು ಕರಿಮಣಿ ಧಾರಾವಾಹಿಗೆ ಈ ವಾರ 4.4 TRP ಸಿಕ್ಕಿದೆ. ಸ್ಪಂದನ ಸೋಮಣ್ಣ, ಅಶ್ವಿನ್, ಅನುಷಾ ರಾವ್ ನಟನೆಯ ಈ ಧಾರಾವಾಹಿ ಸ್ನೇಹಿತರೆ ಇದು ಕೂಡ ಇತ್ತೀಚೆಗೆ ಸ್ಟಾರ್ಟ್ ಆಗಿರುವಂತಹ ಧಾರಾವಾಹಿಯಿಂದ ಹಾಗಾಗಿ ನಾವು ಹೆಚ್ಚಿನ TRPಯನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಶ್ರೀಗೌರಿ, ಅಮೂಲ್ಯ ಗೌಡ, ಕಾರ್ತಿಕ್ ಅತ್ತಾವರ್ ನಟನೆಯ ಶ್ರೀಗೌರಿ ಧಾರಾವಾಹಿಗೆ ಈ ವಾರ 4.6 TRP ಸಿಕ್ಕಿದೆ ಸ್ನೇಹಿತರೆ. ಸೊ ಇವಿಷ್ಟು ಈ ಒಂದು ವಾರದ TRP ಲಿಸ್ಟ್ ಸ್ನೇಹಿತರೆ. ಸೊ ಮೊದಲನೇ ಸ್ಥಾನ ನೋಡೋದಾದರೆ ಲಕ್ಷ್ಮೀ ನಿವಾಸ, 2ನೇ ಸ್ಥಾನ ಪುಟ್ಟಕ್ಕನ ಮಕ್ಕಳು, 3ನೇ ಸ್ಥಾನ ಶ್ರಾವಣಿ ಸುಬ್ರಹ್ಮಣ್ಯ, 4ನೇ ಸ್ಥಾನ ಸೀತಾರಾಮ ಧಾರಾವಾಹಿ, 5ನೇ ಸ್ಥಾನ ಅಮೃತಧಾರೆ, ಹಾಗೆ 6ನೇ ಸ್ಥಾನ ರಾಮಾಚಾರಿ, 7 ಲಕ್ಷ್ಮೀ ಬಾರಮ್ಮ, 8 ಭಾಗ್ಯಲಕ್ಷ್ಮಿ, 9 ಕರಿಮಣಿ, ಹಾಗೆ 10 ಶ್ರೀಗೌರಿ ಧಾರಾವಾಹಿ ಸ್ನೇಹಿತರೆ. ಸೊ TRP ಲಿಸ್ಟನ್ನು ನೋಡಿದಾಗ ನಿಮ್ಗೇನು ಅನಿಸ್ತು? ನಿಮ್ಮ ಅಚ್ಚುಮೆಚ್ಚಿನ ಧಾರಾವಾಹಿ ಯಾವುದು? ಸೊ ಯಾವ ಪಾತ್ರ ನಿಮಗೆ ಇಷ್ಟ ಆಗುತ್ತೆ? ಯಾವ ಧಾರಾವಾಹಿಯನ್ನು ಎಂಡ್ ಮಾಡಬೇಕು? ಯಾವ ಧಾರಾವಾಹಿ ಬೋರ್
ಬೋರ್ ಆಗ್ತಾ ಇದೆ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.